ನೋಡಿ ಹತ್ತತ್ರ 80% ಲೋನ್ ಆಗುತ್ತೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಇಂಡಿವಿಜುವಲ್ ಈ ಖಾತಾ ಇದೆ ಸರ್. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಪ್ರಾಜೆಕ್ಟ್. ಜಸ್ಟ್ 30-40 ನಿಮಗೆ ಕೇವಲ 12 ಲಕ್ಷಕ್ಕೆ ಸಿಗ್ತಾ ಇದೆ ಸರ್. ಕನ್ಫ್ಯೂಸ್ ಆಗಬೇಡಿ, ಇದು ಡೌನ್ ಪೇಮೆಂಟ್ ಅಲ್ಲ, 30-40 ಫುಲ್ ಪೇಮೆಂಟ್. ಬ್ಯಾಂಗ್ಳೂರ್ ಹೈದರಾಬಾದ್ ನ್ಯಾಷನಲ್ ಹೈವೇ ಬರೀ 5 ನಿಮಿಷ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಹತ್ರ ಆಗುತ್ತೆ, ಇಲ್ಲಿಂದ ಈಶಾ ಫೌಂಡೇಶನ್ ಕೂಡ ಹತ್ರ ಆಗುತ್ತೆ ಸರ್. ಟೋಟಲ್ 80 ಸೈಟ್ ಇದೆ ಸರ್ ಈ ಲೇಔಟ್ ಅಲ್ಲಿ. ಸರ್ 40 ಲಕ್ಷ 50 ಲಕ್ಷ ಅಂತ ಅಂದ್ರೆ ಹೆಂಗ್ ಸರ್ ತಗೊಳಕಾಗುತ್ತೆ ಪ್ಲಾಟ್ ನ? ಅಲ್ಲ ಸರ್, ಬರೀ 999 rupees per square feet. ಹೌದು ಸರ್. 12 ಲಕ್ಷಕ್ಕೆ ನಾನು ಯಾವ್ದೋ ರೆವೆನ್ಯೂ ಪ್ಲಾಟ್ ಕೊಡ್ತಾ ಇಲ್ಲ ಸರ್. ನಿಮಗೆ ಕೊಡ್ತಾ ಇರೋಂಥ ಪ್ಲಾಟ್ ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಇರೋಂಥ ಪ್ಲಾಟ್. ಪಿಕಪ್ ಡ್ರಾಪ್ ಫೆಸಿಲಿಟಿ ಎಲ್ಲ ನಮ್ಮ ಕಡೆಯಿಂದಾನೇ ಇದೆ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಹಳ ದಿನಗಳಾಗಿತ್ತು ಈ ಪ್ರೈಸಿಂಗ್ ಅಲ್ಲಿ ಸೈಟ್ಗಳನ್ನ ಪ್ರೈಸ್ ಕೇಳಿ. ಹೌದು ಸ್ನೇಹಿತರೆ, ಬಹಳ ದಿನಗಳ ನಂತರ ಒಂದು ಲೋ ಬಡ್ಜೆಟ್ ಅಲ್ಲಿ ಸೈಟ್ಗಳನ್ನ ತಗೊಂಡ್ಬಂದಿದೀವಿ. ಅದು ಕೂಡ ಇಂಡಿವಿಜುವಲ್ ಈ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ. ನಾಳೆನೆ ಫುಲ್ ಕ್ಯಾಶ್ ಕೊಡ್ತೀನಿ ಅಂದ್ರೆ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಪ್ರಾಪರ್ಟಿ. ಹೌದು ಸ್ನೇಹಿತರೆ, ಅದನ್ನೇ ತಗೊಂಡ್ಬಂದಿರೋದು ಈ ವಿಡಿಯೋದಲ್ಲಿ. ಸೊ ಯಾರೆಲ್ಲ ಒಂದು ಲೋ ಬಡ್ಜೆಟ್ ಅಲ್ಲಿ ಸೈಟ್ ಹುಡುಕ್ತಾ ಇದ್ದೀರೋ ಅಂಥವ್ರಿಗಾಗಿನೇ ನಾನಿವತ್ತು ಬೆಂಗಳೂರಿಂದ ಹೆಬ್ಬಾಳ ಕಡೆಯಿಂದ ಸೀದಾ ಬಂದು ಬಾಗೇಪಲ್ಲಿಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ, ಸುಮಾರು ಸೈಟ್ಗಳು ಇದಾವೆ. ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್. ನಿಮಗೆ ಲೋ ಬಡ್ಜೆಟ್ ಅಂದ್ರೆ ಇನ್ನೂ ಯಾವ ತರ ನೆಗೋಷಿಯಬಲ್ ಆಗ್ಬೋದು, ಲೋನ್ ಏನಾದ್ರು ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಯೋಗೇಶ್ ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ನೋಡಿ, ಲೋ ಬಡ್ಜೆಟ್ ಅಂದ್ರೆ ಅತಿ ಲೋ ಬಡ್ಜೆಟ್ ಸೈಟ್ಗಳು ಈಗ ತೋರಿಸ್ತಾ ಇರೋದು. ಅದು ಕೂಡ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಇಂಡಿವಿಜುವಲ್ ಈ ಖಾತಾನೂ ಇದೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೆಲ್ಲ ಸೈಟ್ ಬೇಕೋ ಫುಲ್ ವಿಡಿಯೋ ನೋಡಿ, ಪೂರ್ತಿ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನಂತೂ ಅಲ್ಟಿಮೇಟ್ ಆಗಿದ್ದೀನಿ ಸರ್. ಗೌರಿಬಿದನೂರಲ್ಲಿ ಮೀಟ್ ಆಗಿರ್ತಕ್ಕಂಥವ್ರು ಅಗೈನ್ ಮತ್ತೆ ನಾವೀಗ ಬಾಗೇಪಲ್ಲಿಲಿ ಮೀಟ್ ಆಗ್ತಿದೀವಿ. ಅದು ಕೂಡ ಒಂದು ಲೋ ಬಡ್ಜೆಟ್ ಸೈಟ್ಗಳನ್ನ ತೋರಿಸೋದ್ರ ಮುಖಾಂತರ ಮೀಟ್ ಆಗ್ತಾ ಇದೀವಿ. ಸೊ ಇದ್ರ ಡೀಟೇಲ್ಸ್ ನ ತಿಳಿಸೋದಕ್ಕಿಂತ ಮುಂಚೆ ಗೌರಿಬಿದನೂರಲ್ಲಿ ಹೇಗಿತ್ತು ರೆಸ್ಪಾನ್ಸು? ಸೈಟ್ಗಳು ಇದಾವ ಇಲ್ವಾ, ಅಥವಾ ಸೋಲ್ಡ್ ಔಟ್ ಆಗಿದೆಯೋ ಇಲ್ಲೋ? ಸರ್ ಖಂಡಿತ ಒಂದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ನೀವೆಲ್ಲ ನೋಡಿರೋ ಹಾಗೆ ಲೈಕ್ ಗೌರಿಬಿದನೂರಲ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇತ್ತು. ಸೊ ಪ್ಲಾಟ್ಸ್ ಕೂಡ ಹೆಚ್ಚು ಕಮ್ಮಿ ಒಂದು 70-80 ಸೈಟ್ಸ್ ಇತ್ತು. ಸೊ ಆಲ್ಮೋಸ್ಟ್ ಇವಾಗೆಲ್ಲ ಸೋಲ್ಡ್ ಔಟ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಒಂದು ನೀವು ಹಂಗೂ ಏನೋ ಹುಡುಕ್ತೀರಾ ಅಂದ್ರೆ ಒಂದು 5ರಿಂದ 8 ಸೈಟ್ ಸಿಗ್ಬೋದು. ಸಿಗುತ್ತೆ, ಖಂಡಿತ. ಇನ್ನೊಂದು ಸ್ವಲ್ಪ ಸೈಟ್ಸ್ ಉಳಿದಿದ್ದಾವೆ. ಸೊ ಅದು ಕೂಡ ಇವತ್ತು ನಾಳೆ ಆಗೋಗುತ್ತೆ ಬಿಡಿ. ಸೊ ಹಾಗಾಗಿ ಕೆಲವು ಕಸ್ಟಮರ್ಸ್ ಏನಂತಂದ್ರೆ ಒಂದು ವೆರಿ ಲೋ ಬಡ್ಜೆಟ್ ಅಲ್ಲಿ ಪ್ರೈಸ್ ನ ನೋಡ್ತಾ ಇದ್ರು. ಸೊ ಹಾಗಾಗಿ ಒಂದು ಹೊಸ ಪ್ರಾಜೆಕ್ಟ್ ನ ತಂದಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಒಳ್ಳೇದಾಗ್ಲಿ ಸರ್, ಅದು ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬ್ಲೆಸ್ ಮಾಡಿದ್ದೆ. ಅದೇ ಥರನೇ ಒಳ್ಳೇದಾಗಿದೆ. ಸೊ ಇದು ಕೂಡ ಚೆನ್ನಾಗಿ ಆಗಲಿ ಅಂತ ಕೇಳ್ತೀನಿ. ಇನ್ನೊಂದು ಹೇಳ್ತೀನಿ ಅಂದರೆ, ಇದೆಲ್ಲ ಪ್ಲಸ್ ರಿಸಲ್ಟ್ಸು ಚೆನ್ನಾಗಿ ಬರೋದು ಕಾರಣ ಏನಪ್ಪ ಅಂದರೆ, ಆಲ್ರೆಡಿ ಬೆಂಗಳೂರಲ್ಲಿ ರೆವಿನ್ಯೂ ಸೈಟ್ಸ್ಗಳು ಸ್ಟಾಪ್ ಆಗಿ ಹೋಗಿದೆ. ಸೊ ಈ ಖಾತಾ ಇಲ್ದೇ ಇರೋದು ಯಾವುದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸೊ ಯಾವ್ದೆಲ್ಲ ಈ ಖಾತಾ ಇರುತ್ತೋ ಅದು ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತೆ ಈ ಪ್ರೈಸಿಂಗ್ ಅಲ್ಲಂತೂ ಬೆಂಗಳೂರಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ಇಷ್ಟು ಡಿಮ್ಯಾಂಡು ಸುತ್ತಮುತ್ತ ಈ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇರೋದು ಕಾರಣ ಅಂತ ನನ್ನ ಅಭಿಪ್ರಾಯ ಸರ್. ಅಲ್ವಾ? ಇರ್ಬೋದು, ಇದೇ ಇರ್ಬೋದಲ್ಲ? ಹೌದು ಖಂಡಿತ. ಸೊ ಹಾಗಾಗಿ ಇದು ಕೂಡ ಲೋ ಬಡ್ಜೆಟ್ ಅಲ್ಲಿ ಇದೆ, ಇಂಡಿವಿಜುವಲ್ ಈ ಖಾತಾ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ರಿಜಿಸ್ಟ್ರೇಷನ್ ಸರ್, ನೀವು ಯಾವಾಗ ಬೇಕಾದ್ರೆ ನಾಳೆ ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಬಹುದು. ಇಲ್ಲ ನೀವು ಬ್ಯಾಂಕ್ ಲೋನ್ ಹೋಗ್ತೀನಿ ಅಂತಂದ್ರೆ ಬ್ಯಾಂಕ್ ಲೋನ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ ಸರ್. ಸರ್ ನಾವೀಗ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್? ಸರ್ ಆಕ್ಚುಲಿ ಇದು ಬಂದು ನೀವೇನು ಬಾಗೇಪಲ್ಲಿ ಅಂತ ನೋಡ್ತೀರಾ, ಸೊ ಬ್ಯಾಂಗ್ಳೂರ್ ಟು ಹೈದರಾಬಾದ್ ನ್ಯಾಷನಲ್ ಹೈವೇ 44 ಏನಿದೆ, ಜಸ್ಟ್ ಅಲ್ಲಿಂದ ಜಸ್ಟ್ 5 ಮಿನಿಟ್ಸ್ಗೆ ನೀವು ಈ ಪ್ರಾಜೆಕ್ಟ್ನ ರೀಚ್ ಆಗ್ಬೋದು. ಸೊ ಅದರಲ್ಲೂ ಹೇಳಬೇಕಂದ್ರೆ ನೀವು ಬಾಗೇಪಲ್ಲಿ ಬಸ್ ಸ್ಟಾಪ್ ಏನಿದೆ, KSRT ಬಸ್ ಸ್ಟ್ಯಾಂಡ್, ಅಲ್ಲಿಂದ ಜಸ್ಟ್ 2 ಮಿನಿಟ್ಸ್, ಇಟ್ಸ್ ಹಾರ್ಡ್ಲಿ 2 ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಸೊ ಪ್ರಾಜೆಕ್ಟ್ ಬಂದು ತುಂಬಾ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ ಸರ್. ಸೊ ಆಲ್ರೆಡಿ ಬರ್ತಾ ನಾವು ನೋಡ್ಕೊಂಡ್ ಬಂದ್ವಿ. ಆ KSRTC ಬಸ್ ಸ್ಟಾಪ್ ಎದುರುಗಡೆ ಗಂಗಮ್ಮ ಟೆಂಪಲ್ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಹಳ್ಳಿ ಮರ ಬರುತ್ತೆ. ಸೊ ಹಾಗೆ ಹಳ್ಳಿ ಮರದಿಂದ ಸ್ಟ್ರೈಟ್ ಆಗಿ ಬಂದ್ರೆ ಈ ಲೇಔಟಿಗೆ ಬರ್ತೀವಿ ಅಲ್ವಾ ಸರ್? ಹೌದು. ಓಕೆ, ಈ ಲೇಔಟ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಸರ್. ಎಷ್ಟು ಸೈಟ್ಗಳಿದಾವೆ ಸರ್? ಸರ್ ಈ ಪ್ರಾಜೆಕ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಸುತ್ತ ಲೈಕ್ 80 ಪ್ಲಾಟ್ಸ್ ಅವೈಲೇಬಲ್ ಇದೆ. 80 ಸೈಟ್ಸ್ ಇದೆ ಸರ್. ಇನ್ನು 80ಕ್ಕೆ 80 ಇದಾವ ಅಥವಾ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ಬುಕಿಂಗ್ ಆಗಿದೆಯಾ? ಆಲ್ರೆಡಿ 35 ಸೋಲ್ಡ್ ಔಟ್ ಆಗಿದೆ. ಈಗ ಜಸ್ಟ್ ಅವೈಲೇಬಲ್ ಇರೋದು 45 ಪ್ಲಾಟ್ಸ್. ಅಂದ್ರೆ 80ರಲ್ಲಿ 35 ಸೈಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇನ್ನು 45 ಸೈಟ್ಸ್ ಮಾತ್ರ ಅವೈಲೇಬಿಲಿಟಿ ಇರುತ್ತೆ. 45 ಸೈಟ್ಸ್ ಮಾತ್ರ ಅವೈಲೇಬಲ್ ಇದೆ. ಏನೇನ್ ಮೆಜರ್ಮೆಂಟ್ ಅಲ್ಲಿ ಸಿಗ್ತಾ ಇದೆ ಸರ್? ನಿಮ್ಗೆ ಹೇಳ್ಬೇಕಂದ್ರೆ ಲೈಕ್ 30, 40, 30, 50 ಮತ್ತೆ ಆಡ್ ಸೈಟ್ಸ್ ಅಲ್ಲಿ ನಮ್ಮ ಹತ್ರ ಸೈಟ್ಸ್ ಅವೈಲೇಬಲ್. ಯಾವ ಫೇಸಿಂಗ್ ಅಲ್ಲಿ ನೋಡಬಹುದು ಸರ್? ನೀವು ಎಲ್ಲ ತರ ಲೈಕ್ ನಾರ್ತ್ ಫೇಸಿಂಗ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ಪ್ರತಿಯೊಂದು ಫೇಸಿಂಗ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಎಲ್ಲ ಫೇಸಿಂಗ್ಸ್ ಅಲ್ಲೂ ಅವೈಲೇಬಲ್ ಇದೆ. 30, 40, 30, 50 ಎರಡೇ ಡೈಮೆನ್ಷನ್ ಅಲ್ಲಿ ಅವೈಲೇಬಿಲಿಟಿ ಹೌದು ಸರ್. ಅಲ್ವಾ ಸರ್? ಓಕೆ, ಹಾಗಾದ್ರೆ ಏನ್ ಡಾಕ್ಯುಮೆಂಟ್ ಬರುತ್ತೆ ಸರ್ ಇದು? ಸರ್ ಆಕ್ಚುಲಿ ಈ ಪ್ರಾಜೆಕ್ಟ್ ಬಂದು ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಅದರಲ್ಲೂ ಕೂಡ DTCP ಅಪ್ರೂವಲ್ ಆಗಿರುವಂತದ್ದು, DC ಕನ್ವರ್ಷನ್ ಕೂಡ ಆಗಿದೆ ಸರ್. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ರಿಜಿಸ್ಟ್ರೇಷನ್. ಸೊ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಇಲ್ಲಿ ಸರ್? ಅಮ್ಯುನಿಟೀಸ್ ಅಂತ ನೋಡೋದಾದ್ರೆ ನಿಮಗೆ ಲೈಕ್ ನಾವು ಒಂದು ಪಾರ್ಕ್ ಕೂಡ ಮಾಡಿದ್ದೀವಿ. ಸೊ ಅದಲ್ಲದೆ ನಿಮಗೆ ಸ್ಯಾನಿಟರಿ ಕನೆಕ್ಷನ್ಸ್ ಆಗಿರ್ಬೋದು ಅಥವಾ ವೈಟ್ ಟಾರ್ ರೋಡ್ಸ್ ಆಗಿರ್ಬೋದು, ಯಾಕಂದ್ರೆ 30 ಫೀಟ್ ರೋಡ್ಸ್ ಇದೆ. ಸೊ 40 ಫೀಟ್ ರೋಡ್ಸ್ ಇದೆ.
ಸೊ ಅದೇ ರೀತಿ ನೀವು ಬೋರ್ ಅಂತ ಬಂದಾಗ ಇಲ್ಲಿ ನಮ್ಮಲ್ಲಿ 2 ಬೋರ್ವೆಲ್ ಇದೆ. ಸೊ ನಿಮಗೆ ಪ್ರತಿಯೊಂದು ವ್ಯವಸ್ಥೆನೂ ರೆಡಿ ಇದೆ ಸರ್, ಇಮಿಡಿಯೇಟ್ ರೆಡಿ ಫಾರ್ ಆಲ್ರೆಡಿ ನೀವು ಡ್ರೋನ್ ಶಾಟ್ ನೋಡ್ತಾ ಇದ್ದೀರಾ. ಸೊ ನೋಡಿ ಅಮ್ಯುನಿಟೀಸ್ ಆಲ್ರೆಡಿ ಸರ್ ಹೇಳಿದ್ರು. ಸೊ ನೀವೇನು ನೋಡ್ತಾ ಇದ್ರು ಆಲ್ರೆಡಿ 30 ಫೀಟ್ ತಾರ್ ರೋಡ್ ಕೊಟ್ಟಿದ್ದಾರೆ, ಮತ್ತು ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಸೈಟ್ ನಂಬರು ಡಿಮಾರ್ಕೇಶನ್ ಎಲ್ಲ ರೆಡಿ ಇದೆ. ಆಲ್ರೆಡಿ ಎಲ್ಲ ಟ್ರಾನ್ಸ್ಫಾರ್ಮರು ಎಲ್ಲ ನೋಡ್ತಾ ಇದ್ದೀರಾ. ಸೊ ಆಲ್ರೆಡಿ ಡ್ರೋನ್ ಶಾಟ್ ಕೂಡ ನೋಡ್ತಾ ಇದ್ದೀರಾ. ಇಷ್ಟೆಲ್ಲ ವ್ಯವಸ್ಥೆ ಈ ಲೇಔಟಲ್ಲಿ ಇರ್ತಕ್ಕಂಥದ್ದು DTCP ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ಇಮಿಡಿಯೇಟ್ ರಿಜಿಸ್ಟ್ರೇಷನಿಗೆ ರೆಡಿ ಇದೆ ಅಲ್ವಾ ಸರ್? ಹೌದು. ಓಕೆ ಸರ್, ಈಗ ಫೈನಲ್ ಏನು ಕೊಟ್ಟು ಮಾಡ್ತಾ ಇದ್ರಿ ಮುಂಚೆ ನೀವು? ಸರ್ ಆ್ಯಕ್ಚುಲಿ ಆಫರ್ ಪ್ರೈಸ್ ಬಂದು ಲೈಕ್ ಏನಂದರೆ ಲೈಕ್ ಇವಾಗ 1100 ರುಪೀಸ್ ಅಂತ ಮಾಡ್ತಾ ಇದ್ದೀವಿ. ಬಟ್ ಆ್ಯಕ್ಚುಯಲ್ ಪ್ರೈಸ್ ಬಂದು ನಮ್ಮದು 1350 ರುಪೀಸ್ ಇದೆ. ಸೊ ಅದರಲ್ಲೂ ನಮಗೇನಂದರೆ ನಿಮ್ಮ ಕಡೆಯಿಂದ ಸುಮಾರು ಜನ ಬಂದು 4 ಸೈಟು 5 ಸೈಟು ಬಲ್ಕ್ ಸೈಟ್ಸ್ ಅಂತ ತುಂಬ ಜನ ತಗೊಂಡಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಸೊ ಡೈರೆಕ್ಟಾಗಿ ಸೊ ವಿತ್ ನೆಗೋಷಿಯೇಷನ್ ನಾನು ಬೆಸ್ಟ್ ಪ್ರೈಸ್ ಅಂತ 999 ಪರ್ ಸ್ಕ್ವೇರ್ ಫೀಟ್ಗೆ ಶೋರಾ? ಶೋರ್ ಸರ್, ಪಕ್ಕ 999 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಎಸ್ ಸರ್, ಪಕ್ಕ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದರೂ? ಖಂಡಿತ ಇಲ್ಲ ಸರ್, ಬಿಕಾಸ್ ಯಾವುದೇ ರೀತಿ MVP ಕನ್ನಡ ಚಾನಲ್ನ ಫಾಲೋ ಮಾಡದೆ ಅವ್ರು ಏನಿದೆ ಈ ವಿಡಿಯೋ ನೋಡ್ದಿರಾ ಅವ್ರು ಬರ್ತಾರೆ ಅನ್ನೋದಾದ್ರೆ ಯಾಕಂದ್ರೆ ನಿಮ್ಮ ಕಣ್ಣೆದುರುಗಡೆನೆ ನೋಡ್ಬೋದು 1100 ರುಪೀಸಲ್ಲಿ ಯಾವುದೇ ರೀತಿ ಮಾರ್ಜಿನ್ ಇರೋದಿಲ್ಲ. ಬಿಕಾಸ್ ನಮ್ಗೆ ಏನಿದೆ MVP ಕನ್ನಡ ಚಾನಲ್ ಕಡೆಯಿಂದ ಬರ್ತಾ ಇರೋದ್ರಿಂದ ನಾವು 100 ರುಪೀಸ್ ನೆಗೋಷಿಯಬಲ್ ಮಾಡ್ತೀವಿ. ಸೊ ಹಾಗಾದ್ರೆ 999 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಎಸ್ ಸರ್. ಸೊ 30-40 ಆದ್ರೂ ತಗೊಳ್ಳಿ, 30-50 ಆದ್ರೂ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ. ಖಂಡಿತ ಪ್ಲಾಟ್ ಆದ್ರೂ ತಗೊಳ್ಳಿ ಸರ್. ಈಗ 1200 ಈಗ ನಾನು 30-40ನೇ ತಗೊಂತೀನಿ. ಓಕೆ, ಅಂದ್ರೆ ಹೆಚ್ಚು ಕಮ್ಮಿ ಒಂದು 12 ಲಕ್ಷಕ್ಕೆ 30-40 ಸೈಟ್ ಬಂದೋಯ್ತು. ಖಂಡಿತ ಅದು ಕೂಡ DTCP ಅಪ್ರೂವ್ಡ್ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಈ ಖಾತಾನು ರೆಡಿ ಇದೆ, ಅದು ಕೂಡ ಇಂಡಿವಿಜುವಲ್ ಈ ಖಾತಾನ ಪ್ರತಿಯೊಂದು ಇಂಡಿವಿಜುವಲ್ ಈ ಖಾತೆ ಇರುತ್ತೆ ಸರ್. ಸೂಪರ್. ನೋಡಿ ಹಾಗಾದರೆ 999 ರುಪೀಸ್ ಪರ್ ಸ್ಕ್ವೇರ್ ಫೀಟ್ MVP ಕನ್ನಡ ಚಾನಲ್ ಅಂತ ಹೇಳಿದ್ರೆ ಸಾಕು, ನಿಮಗೆ 12 ಲಕ್ಷಕ್ಕೆ 30-40 ಸೈಟ್ ಕೊಡ್ತಾ ಇದ್ದಾರೆ. 30-40 ಬೇಡವಾ, 30-50 ಕೂಡ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಇಲ್ಲ ಸರ್ ನಾನು ಲೋನ್ಗೆ ಹೋಗ್ತೀನಿ ಅಂದರೆ ಲೋನ್ ಯಾವ ಥರ ಸರ್? ಪ್ರತಿಯೊಂದು ಲೈಕ್ ಇವಾಗ ಏನಂದರೆ ನ್ಯಾಷನಲೈಸ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ. ಸೊ ಆ ರೀತಿ ನಿಮಗೆ ಎಲ್ಲ ಬ್ಯಾಂಕಿಂದಲೂ ಲೋನ್ ಸಿಗುತ್ತೆ, ಅದರಲ್ಲೂ ಪ್ರೈವೇಟ್ ಬ್ಯಾಂಕ್ಸು. ಸೊ ಪ್ರತಿ ಬ್ಯಾಂಕಲ್ಲೂ ನಿಮಗೆ ಲೋನ್ ಸಿಗುತ್ತೆ. ಅಂದರೆ ಡಿಪೆಂಡ್ ಅಪಾನ್ ಅವ್ರ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ, ಡಿಪೆಂಡ್ ಅಪಾನ್ ನಿಮ್ಮ ಎಲಿಜಿಬಿಲಿಟಿ ಮೇಲೆ ಪ್ರತಿಯೊಬ್ಬರಿಗೂ ಲೈಕ್ 70 to 80% ಲೋನ್ ಮಾಡ್ತೀವಿ. ಲೋನ್ ಕೂಡ ಸಿಗುತ್ತೆ, ಅದ್ರ ಅವಶ್ಯಕತೆ ಇಲ್ಲ. ನಮ್ಮ ಕಡೆಯಿಂದನೇ ನಾವು ಮಾಡ್ತೀವಿ. ಓಕೆ ಸರ್, ಪ್ರೈಸ್ ಏನೋ ಓಕೆ, ಇಲ್ಲೆಲ್ಲ ಏನೇನು ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟಿದ್ದೀರೋ ಅದೆಲ್ಲ ಕೊಟ್ಟಿದ್ದೀರಾ. ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡೋದಾದ್ರೆ, ಯಾಕೆ ಅಂದರೆ ಬೆಂಗಳೂರಿಂದ ಬಂದು ಕೆಲವ್ರು ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದ್ದಾರೆ. ಸೊ ನಮ್ಮ ಚಾನಲ್ ಮುಖಾಂತರ ಸುಮಾರು ಕಸ್ಟಮರ್ಸ್ ಮನೆ ಕಟ್ಟೋದಕ್ಕೆಲ್ಲ ಜಸ್ಟ್ ಈ ಕಡೆ ಒಂದು ಇನ್ವೆಸ್ಟ್ಮೆಂಟ್ ಇರಲಿ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಹಾಗಾಗಿ ಕೇಳಿದೆ ಸುತ್ತಮುತ್ತ ಡೆವಲಪ್ಮೆಂಟ್ ಕೇಳೋದಾದ್ರೆ. ಸರ್ ಖಂಡಿತ ಇದೊಂದು ಒಳ್ಳೆ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ನಾವು ಏನು ನೋಡ್ತೀವಿ ಅಂದರೆ ಸಾಮಾನ್ಯವಾಗಿ ಸೊ ಎಲ್ಲಾದ್ರೂ ಮನೆ ಕಟ್ಟಬೇಕಂದ್ರೆ ಸ್ಕೂಲು, ಕಾಲೇಜಸ್ಸು, ಇಲ್ಲ ಬಸ್ ಸ್ಟಾಪ್ ಈ ಥರ ಅಂತ. ಯಾಕೆ ಆಲ್ರೆಡಿ ನಾನು ಬಸ್ ಸ್ಟಾಪ್ ಬಗ್ಗೆ ಇದ್ರ ಮುಂಚೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಸ್ಕೂಲ್ ಅಂತ ಬರೋದಾದ್ರೆ BGS ಸ್ಕೂಲ್ಸ್ ಇದೆ, ಸೊ ಆದರ್ಶ PU ಕಾಲೇಜ್ ಇದೆ. ಅದೇ ಥರ ಹಾಸ್ಪಿಟಲ್ ಅಂತ ಬರೋದಾದ್ರೆ BGS ಹಾಸ್ಪಿಟಲ್ ಇದೆ. ಸೊ ಅದಾದಮೇಲೆ ನಿಮಗೆ ಕೆಲವರಿಗೆ ಲೈಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನೆಕ್ಟಿವಿಟಿ ಅಂದರೆ ಇಲ್ಲಿಂದ ಜಸ್ಟ್ ಹಾರ್ಡ್ಲಿ 45 ಮಿನಿಟ್ಸ್ ಡ್ರೈವ್ ಇದೆ. ಸೊ ಈಶಾ ಫೌಂಡೇಶನ್ ಹಾಫ್ ಅನ್ ಅವರ್ ಡ್ರೈವ್ ಇದೆ. ಸೊ ಪ್ರತಿಯೊಂದು ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಆಲ್ರೆಡಿ ನೀವು ಟ್ರಾವೆಲ್ ಮಾಡಿರೋ ಪ್ರಕಾರ ಪ್ರತಿಯೊಂದನ್ನು ನೋಡಿದ್ದೀರಾ ಡೆವಲಪ್ಮೆಂಟು. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಸರ್. ಸೊ ವೆರಿ ನಿಯರ್ ಟು ಬಾಗೇಪಲ್ಲಿ KSRTC ಬಸ್ ಸ್ಟಾಪ್ ಇದು. ಹೌದು. ಸೊ ಹಾಗಾಗಿ ಸಿಟಿಗೆ ನಿಯರ್ ಆಗಿರ್ತಕ್ಕಂಥ ಪ್ರಾಪರ್ಟಿನೇ. ನೀವು ಬೆಂಗಳೂರಿಂದ ಏನು ನ್ಯಾಷನಲ್ ಹೈವೇಲ್ ಬರ್ತಿರೋ ಅದ್ರಲ್ಲಿ ಸ್ವಲ್ಪ ಸರ್ವಿಸ್ ರೋಡ್ ತಗೊಂಡು ಬ್ರಿಡ್ಜ್ ಹತ್ಕೊಂಡು ರೈಟ್ ತಗೊಂಡ್ರೆ ಸೀದಾ ಬಂದರೆ KSRTC ಬಸ್ ಸ್ಟಾಪ್ ರೈಟ್ ಸೈಡು. ಆ KSRTC ಬಸ್ ಸ್ಟಾಪ್ ಆಪೋಸಿಟೆ ಒಂದು ಮಾರುತಿ ಡಿಜಿಟಲ್ ಕಲರ್ ಲ್ಯಾಬ್ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಅದ್ರ ಲೆಫ್ಟ್ ಸೈಡಲ್ಲೇ ಗಂಗಮ್ಮ ಟೆಂಪಲ್ ಅಂತ ಕಾಣಿಸುತ್ತೆ. ಆ ಟೆಂಪಲ್ ಮುಖಾಂತರ ಹಾಗೆ ಸ್ಟ್ರೈಟಾಗಿ ಬಂದರೆ ಒಂದು ಹಳ್ಳಿ ಮರ ಸಿಗುತ್ತೆ. ಹಳ್ಳಿ ಮರದಿಂದ ಹಾಗೆ ಸ್ಟ್ರೈಟಾಗಿ ಸ್ವಲ್ಪ ದೂರದಲ್ಲೇ ಬಂದರೆ ನಿಮಗೆ ಈ ಲೇಔಟ್ಗೆ ನೀವು ಬರಬಹುದು. ಸೊ ಇಷ್ಟು ರೂಟ್ ಮ್ಯಾಪ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೋಡಿ, ಆಲ್ರೆಡಿ ಡ್ರೋನ್ ಶಾಟಲ್ಲಿ ನೋಡ್ತಾ ಇದ್ರೆ ಯಾವ ಥರ ಡೆವಲಪ್ಮೆಂಟ್ ಇದೆ. 1000 ರೂಪಾಯಿ ಸ್ಕ್ವೇರ್ ಫೀಟು ಅಂದರೆ 999 ರುಪೀಸ್ ಪರ್ ಸ್ಕ್ವೇರ್ ಫೀಟು, 12 ಲಕ್ಷಕ್ಕೆ ನಿಮಗೆ 30-40 ಸೈಟ್ ಸಿಗ್ತಾ ಇದೆ. ಅದೇ 30-50 ಎಷ್ಟಾಗುತ್ತಪ್ಪ ಅಂತ ಕೇಳಿದ್ರೆ 1500 ಸ್ಕ್ವೇರ್ ಫೀಟ್ ಹಾಕ್ಕೊಂಬಿಡಿ. 1500 ಸ್ಕ್ವೇರ್ ಫೀಟ್ ಇಂಟು ಅದು ಕೂಡ 999 ಅಲ್ವಾ ಸರ್? ಖಂಡಿತ. 15 ಲಕ್ಷಕ್ಕೆ 30-50, 12 ಲಕ್ಷಕ್ಕೆ 30-40 ಎರಡೂ ಡೈಮೆನ್ಷನಲ್ಲೂ ಅವೈಲೇಬಲ್ ಇದೆ. ಸುತ್ತಮುತ್ತ ಡೆವಲಪ್ಮೆಂಟ್ ಹೇಳಿದ್ವಿ, ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂತ ಹೇಳಿದ್ವಿ, ಏನು ಡಾಕ್ಯುಮೆಂಟ್ ಬರುತ್ತೆ ಅಂತ ಕೂಡ ತಿಳಿಸ್ಕೊಟ್ಬಿಟ್ವಿ. ಇನ್ನೇನಾದರೂ ಹೇಳೋದಿದೆಯಾ ಸರ್ ಜನಗಳಿಗೆ ನಿಮ್ಮ ಕಡೆಯಿಂದ? ಸರ್ ನಾನೇನಂದರೆ ಲೈಕ್ ಪ್ರತಿಯೊಬ್ಬರಿಗೂ ಎಲ್ಲ ಕಸ್ಟಮರ್ಸ್ಗೆ ಹೇಳೋದಿಷ್ಟೇ. ಸೊ ಒಂದು ಲೋ ಬಡ್ಜೆಟಲ್ಲಿ ಪ್ರೈಸ್ನ ಒಂದು ಒಳ್ಳೆ ಪ್ರಾಜೆಕ್ಟ್ನ ತಂದಿದ್ದೀವಿ. ಸೊ ವಿಚ್ ಈಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ವಿಚ್ ಈಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ನೋಡೋದೇನು, ಸೊ ರೋಡ್ ಆಗಿರ್ಬೋದು, 30 ಫೀಟ್ ರೋಡು, 40 ಫೀಟ್ ರೋಡು, ನೀರು ಕನೆಕ್ಷನ್ನು, ಡ್ರೈನೇಜು, ಪ್ರತಿಯೊಂದು ರೆಡಿ ಇದೆ. ಸೊ ಅದರಲ್ಲೂ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನೋದು ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಅದರಲ್ಲೂ ಕೂಡ IT ಹಬ್ಸು ಪ್ರತಿಯೊಂದು ನಿಮಗೆ ಇಲ್ಲಿಂದ ಒಂದು ಜಸ್ಟ್ ವೆರಿ ನಿಯರ್ ಬೈ, ಜಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ ನಿಮಗೆ ಲೈಕ್ ಪ್ರತಿಯೊಂದು ಸಿಗುತ್ತೆ. ಹಾಗಾಗಿ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಅಥವಾ ಪ್ರತಿ ದಿನ ಬೆಳಗ್ಗೆ ಎದ್ರೆ ನಮಗೆ ಬೇಕಾಗಿರೋಂಥ ಪ್ರತಿ ದಿನನಿತ್ಯದ ಸಾಮಾನುಗಳು ಪ್ರತಿಯೊಂದು ಸಿಗುತ್ತೆ. ಸೊ ಹಾಗಾಗಿ ತುಂಬ ಒಂದು ಒಳ್ಳೆ ಲೊಕೇಶನ್ ಅಂತ ಹೇಳ್ಬೋದು ಖಂಡಿತ. ಸೊ ಹಾಗಾಗಿ ನಾವು ಯಾವುದೇ ರೀತಿ ಯಾವುದರಲ್ಲೂ ಯಾವ ಕ್ವಾಲಿಟಿಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಸೊ ಪ್ರಾಜೆಕ್ಟ್ನ ಬಂದು ಒಂದು ಸರಿ ವಿಸಿಟ್ ಮಾಡಿ,
ಖಂಡಿತ ಹೇಳ್ತಾ ಇದ್ದೀನಿ MVP ಕನ್ನಡ ಚಾನಲ್ ಕಡೆಯಿಂದ ಕೊಟ್ಟರೆ ಬಂದರೆ ನಾವು ಖಂಡಿತ ಹೇಳ್ತಾ ಇದ್ದೀನಿ, ನಾವು ಕೊಡೋಂಥ ಪ್ರೈಸು ತುಂಬ ತಿನ್ ಮಾರ್ಜಿನ್ ಆಗಿರೋಂಥ ಒಂದು ಒಳ್ಳೆ ಹೊಸ ಪ್ರಾಜೆಕ್ಟ್ನ ನಾವು ತಂದಿದ್ದೀವಿ. ನಾವು ಖಂಡಿತ ಒಂದು ಒಳ್ಳೆ ಆಫರ್ ಪ್ರೈಸ್ಗೆ ಕೊಡ್ತೀವಿ. ಸೊ ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ತೊಗೊಳ್ಳಿ, ಯಾವುದೇ ಲೇಔಟಲ್ಲಿ ತೊಗೊಳ್ಳಿ, ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟೇಷನ್ ಇರುತ್ತೆ. ಆ ಡಾಕ್ಯುಮೆಂಟೇಷನ್ನ ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಒಂದು ವೆರಿಫಿಕೇಷನ್ ಮಾಡಿಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಮುಂದುವರಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಇವಾಗ ಸಿಟಿ ಕಡೆ ಎಷ್ಟೋ ಜನ ಏನು ಮಾಡ್ತಾರೆ, 1,500 ಇಲ್ಲ 2,000 ಇಲ್ಲ ಎಷ್ಟೋ ಜನ 3,000 4,000 ಅಂದ್ರೆ ಕೂಡ ರೆವೆನ್ಯೂ ಸೈಟ್ಸ್ ಇರುತ್ತೆ, ಅದಕ್ಕೆ ಖಾತೆ ಬಂದಿರೋದಿಲ್ಲ. ಸೊ ಖಾತೆನೇ ಇರೋದಿಲ್ಲ. ಸೊ ಆ ಪ್ರಾಜೆಕ್ಟ್ಸ್ ರಿಜಿಸ್ಟ್ರೇಷನ್ ಕೂಡ ಆಗೋದಿಲ್ಲ. ಸೊ ಅಲ್ಲೆಲ್ಲ ಲೈಕ್ ತುಂಬಾ ಕಷ್ಟ ಅನುಭವಿಸ್ತಾರೆ. ಸೊ ಅದೇ ರೀತಿ ಯಾವುದೇ ಪ್ರಾಜೆಕ್ಟು ಲೈಕ್ ಹಿಂಗೆ ಅಂದರೆ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಒಂದು ಲೀಗಲ್ ಅಂತ ನೋಡಬೇಕಾಗುತ್ತೆ. ಆ ಲೀಗಲ್ ಅಂತ ನೋಡೋದಾದರೆ ನಮ್ಮದು 100% ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಲೀಗಲ್ ತುಂಬ ಚೆನ್ನಾಗಿದೆ. ಸೊ ನೀವು ಯಾವುದೇ ಲಾಯರ್ ಹತ್ರ ತೊಗೊಂಡೋಗಿ ಕೊಟ್ಟರು ಖಂಡಿತ ತುಂಬಾ ಚೆನ್ನಾಗಿದೆ ಅಂತ ಪ್ರಾಜೆಕ್ಟ್ ಹೇಳ್ತಾರೆ. ಸೊ ಹಾಗಾಗಿ ನೀವು ಕೂಡ ಇನ್ನೂ 4 ಜನಕ್ಕೆ ರೆಫರ್ ಮಾಡ್ಬೋದು. ಸೊ ಒಂದು ಒಳ್ಳೆ ಪ್ರಾಜೆಕ್ಟ್ನ ತಂದಿದ್ದೀವಿ ಅನ್ನೋ ಖುಷಿ ನಮಗಿದೆ. ಸೊ ಆರಾಮ್ಸೆ ಆಲ್ರೆಡಿ ವಿಡಿಯೋದಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿಕೊಂಡು ಇವ್ರ ಆಫೀಸಿಗೆ ವಿಸಿಟ್ ಮಾಡ್ತಿರೋ ಅಥವಾ ಲೇಔಟಿಗೆ ಬರ್ತಿರೋ ಅದು ನಿಮ್ಮ ಚಾಯ್ಸ್ ಅದು. ಸೊ ಮಾಡಿಕೊಂಡು ಒಂದು ಲೀಗಲ್ ಡಾಕ್ಯುಮೆಂಟು, ಅದೇನು ನಾಮಿನಲ್ ಫೀಸ್ ಇರುತ್ತೆ ಅಡ್ವಾನ್ಸ್ ಬುಕ್ಕಿಂಗು, ಅದೇನು ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಕಟ್ಕೊಂಡು ಲೀಗಲ್ ಡಾಕ್ಯುಮೆಂಟ್ ತೊಗೊಂಡು ಅದಿಷ್ಟು ದಿನ ಅಂತ ಟೈಮ್ ಇರುತ್ತೆ, ಅದಾದ ನಂತರ ಮುಂದುವರಿಬೋದಲ್ವ? ಖಂಡಿತ ಸರ್. ಬಿಕಾಸ್ ನೀವು ಇವಾಗ ಒಂದು ಬುಕ್ಕಿಂಗ್ ಅಂತ ಮಾಡ್ಕೊಂಡಿದ ತಕ್ಷಣ ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಆ ಸೈಟ್ನ ಅವ್ರ ಹೆಸರಿಗೆ ಅಲೋಕೇಟ್ ಮಾಡ್ತೀವಿ. ಅಲೋಕೇಟ್ ಮಾಡಿದ ತಕ್ಷಣ ಅವನಿಗೆ ಲೈಕ್ ಪ್ರಾಜೆಕ್ಟ್ ಇದು ಡಾಕ್ಯುಮೆಂಟ್ನ ನಾವು ಸಬ್ಮಿಟ್ ಮಾಡ್ತೀವಿ. ಅದಾದಮೇಲೆ ಮಿನಿಮಮ್ ಒಂದು 7 to 10 days ನಾವು ಟೈಮ್ ಲೈನ್ ಕೊಡ್ತೀವಿ. ಸೊ ಖಂಡಿತ ಇವಾಗಿರೋ ಅಡ್ವೊಕೇಟ್ಸ್ ಎಲ್ಲ ಒಂದು 2 to 3 days ಅವ್ರ ಒಪಿನಿಯನ್ ಕೊಡ್ತಾರೆ. ಬಟ್ ಸ್ಟಿಲ್ ಕೆಲವರು ಬಿಸಿ ಇರೋದ್ರಿಂದ 7 to 10 days ಕೊಡ್ತೀವಿ. ಅದಾದಮೇಲೆ ವಿತಿನ್ 15 days ಒಂದು ಡೌನ್ ಪೇಮೆಂಟ್ ತಗೋತೀವಿ. ಸೊ ಅದಾದಮೇಲೆ ಏನು DD ಬರುತ್ತೆ, ಸ್ಯಾಂಕ್ಷನ್ ಲೆಟರ್ ಬರುತ್ತೆ, ಲೋನ್ ಆಗುತ್ತೆ, ಇಮಿಡಿಯೇಟ್ ದೇ ಕ್ಯಾನ್ ಗೋ ಫಾರ್ ರಿಜಿಸ್ಟ್ರೇಷನ್. ವಿತಿನ್ 1 week 7 to 10 days ನಾವು ಲೋನ್ ಮಾಡಿಕೊಟ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಡ್ತೀರಾ? ಖಂಡಿತ. ಓಕೆ, ಆಲ್ಮೋಸ್ಟ್ ಯೋಗೇಶ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ನೋಡಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಬೆಂಗಳೂರಿಂದ ಸೀದಾ ಬಾಗೇಪಲ್ಲಿ ಹತ್ರ ಬಂದು ಸೈಟ್ನ ಬೇಕು ಅಂತ ನೋಡ್ತಾ ಇದ್ರು, ಲೋ ಬಡ್ಜೆಟಲ್ಲಿ ಬೇಕು ಅಂತ ಇದ್ರು, ಅಂಥವ್ರಿಗಾಗಿನೇ 999 rupees ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದ್ದಾರೆ. 12 ಲಕ್ಷಕ್ಕೆ 30-40, 15 ಲಕ್ಷಕ್ಕೆ 30-50. ಸೊ ಲೋನು ಕೂಡ ಆಗುತ್ತೆ. 80% DTCP ಅಪ್ರೂವ್ಡು, ಇಂಡಿವಿಜುವಲ್ ಈ ಖಾತಾ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವ್ರ ಆಫೀಸ್ಗಾದ್ರೂ ಹೋಗಿ ಇಲ್ಲಿ ಡೈರೆಕ್ಟಾಗಿ ಬನ್ನಿ. ಸರ್, ಈಗ ಇನ್ನೊಂದು ವಿಚಾರ, ಸೊ ಯೂಶಲಾಗಿ ನಿಮ್ಮ ಕಂಪ್ನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟೀಸ್ ಎವ್ರಿ ಟೈಮ್ ಇದೆ. ಈ ಸರಿನೂ ಬಾಗೇಪಲ್ಲಿಗೆ ಇದೆಯಾ ಅಥವಾ ಡೈರೆಕ್ಟಾಗಿ ಲೇಔಟಿಗೆ ಬರಬೇಕಾ ಅಥವಾ ಆಫೀಸಿಗೆ ಬರಬೇಕಾ, ಯಾವ ಥರ? ಹೌದು ಸರ್, ಖಂಡಿತ ಯಾವುದೇ ರೀತಿ ಕಸ್ಟಮರ್ಸ್ಗೆ ನಾವು ತೊಂದರೆಗಿಲ್ಲ. ಸೊ ಬ್ಯಾಂಗ್ಳೂರಿಂದ ಯಾವುದೇ ಮೂಲೆಯಲ್ಲಿ ಇರಲಿ ಬೆಂಗಳೂರಲ್ಲಿ, ಸೊ ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ಅವ್ರ ಫ್ಯಾಮಿಲಿ ಸಮೇತ. ಸೊ ಎಷ್ಟು ಜನ ಬರ್ತಾರೆ ಅಂತ ನಮ್ಗೆ ಮುಂಚಿತವಾಗಿ ಹೇಳಿದ್ರೆ ನಾವು ಖಂಡಿತ ಅವ್ರಿಗೆ ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ. ಸೊ ಅವರು ಕ್ಯಾಬ್ ಮುಖಾಂತರ ನಮ್ಮ ಪ್ರಾಜೆಕ್ಟಿಗೆ ಬರ್ಬೋದು. ಸೊ ಪ್ರಾಜೆಕ್ಟ್ನ ವಿಸಿಟ್ ಮಾಡ್ಬೋದು. ಖಂಡಿತ ಹೇಳ್ತಾ ನಾವು ಪ್ರಾಜೆಕ್ಟ್ ನೋಡಿದ್ಮೇಲೆ ಅವರು ಬುಕ್ಕಿಂಗ್ ಮಾಡ್ತಾರೆ. ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿದೆ ನಮ್ಮ ಪ್ರಾಜೆಕ್ಟ್. ಸೊ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ನೋಡಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲ ಡೈರೆಕ್ಟಾಗಿ ಲೇಔಟಿಗೆ ಬರ್ತೀನಿ ಅಂದರೆ ನೋಡಿ, ನಿಯರ್ ಬೈ ಯಾರೆಲ್ಲ ಇದ್ರೋ ಬಾಗೇಪಲ್ಲಿ ಸುತ್ತಮುತ್ತ ಹಳ್ಳಿ ಆ ಕಡೆ ಡಿಸ್ಟಿಕ್ ಅವರು. ಅದು ಬಿಟ್ಟು ಬೆಂಗಳೂರಿಂದ ಬರ್ತೀನಿ ಅಂದರೆ ಇವ್ರ ಕಡೆಯಿಂದ ನಿಮಗೆ ಕ್ಯಾಬ್ ಫೆಸಿಲಿಟೀಸ್ ಇರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ. ಸರ್, ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. 999 rupees ಪರ್ ಸ್ಕ್ವೇರ್ ಫೀಟ್. ಖಂಡಿತ ಸರ್, ಖಂಡಿತ ಕೊಡೋಣ ಅಲ್ವಾ ಸರ್? ಖಂಡಿತ ಕೊಡೋಣ.